ಐತಿಹಾಸಿಕ ಕಿತ್ತೂರು ಪಟ್ಟಣದಲ್ಲಿ ಕಿತ್ತೂರು ಉತ್ಸವದ ಪೂರ್ವಭಾವಿ ಸಭೆ ವಿಳಂಬವಾಗ್ತಿದೆ ಅಂತ ರುದ್ರಗೌಡ ಪಾಟೀಲ್ ಕಿತ್ತೂರು ವಿಧಾನಸಭಾ ಕರವೇ ಅಧ್ಯಕ್ಷ ಹಾಗೂ ಕಾರ್ಯಕರ್ತರಿಂದ ತಹಸೀಲ್ದಾರ್ ಕಲ್ಲಗೌಡ ಪಾಟೀಲ್ ಇವರಿಗೆ ಮನವಿ ಸಲ್ಲಿಸಿದರು. ಚೆನ್ನಮ್ಮನ ಕಿತ್ತೂರಿನಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುವ ರಾಣಿ ಚೆನ್ನಮ್ಮನ ವಿಜಯೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜಯೋತ್ಸವದ ಪೂರ್ವಭಾವಿ ಸಭೆಯನ್ನು ಆಡಳಿತ ಮಂಡಳಿ ಉತ್ಸವಕ್ಕೆ ಕಡಿಮೆ ದಿನಗಳಿದ್ದರೂ ಸಭೆಯನ್ನು ಆಯೋಜಿಸಿಲ್ಲ. ಹಾಗಾಗಿ ಸಭೆಯನ್ನು ಬೇಗನೆ ಆಯೋಜನೆ ಮಾಡಿ ವಿಜಯೋತ್ಸವದ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಮತ್ತು ಉತ್ಸವದ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದ ಅದರಲ್ಲೂ ಉತ್ತರ ಕರ್ನಾಟಕ ಪ್ರತಿಧ್ವನಿತ ಕಲಾವಿದರುಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕು. ನಮ್ಮ ಕರ್ನಾಟಕ ನಟ ನಟಿಯರಿಗೆ, ಸಾಂಸ್ಕೃತಿಕ ಕಲಾವಿದರಿಗೆ, ನಮ್ಮ ಉತ್ತರ ಕರ್ನಾಟಕ ಹಳ್ಳಿಗಳ ಪ್ರತಿಭೆಗೆ ಅವಕಾಶ ಸಿಗುವಂತಾಗಬೇಕು. ಹಾಗೂ ಉತ್ಸವಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರುವುದರಿಂದ ನಗರದಲ್ಲಿ ಕಾಮಗಾರಿಗಳು ಪೂರ್ತಿಯಾಗದೆ ಸಾರ್ವಜನಿಕರಿಗೆ ತೊಂದರೆಯಾಗುವುದು ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಆದ ಕಾರಣ ತಾವುಗಳ ಇದರ ಬಗ್ಗೆ ಗಮನ ಹರಿಸಬೇಕಂತ ತಿಳಿಸಿದರು. ಕಿತ್ತೂರು ಉತ್ಸವದ ಬಗ್ಗೆ ಆದಷ್ಟು ಬೇಗನೆ ಸಭೆಯನ್ನ ಕರೆದು ಕಿತ್ತೂರು ಉತ್ಸವಕ್ಕೆ ಆದಷ್ಟು ಬೇಗನೆ ಸರ್ಕಾರದಿಂದ ಅನುದಾನವನ್ನ ರಿಲೀಸ್ ಮಾಡಿಸಿಕೊಂಡು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೇಗನೆ ಪಟ್ಟಿಯನ್ನ ತಯಾರಿ ಮಾಡಿ ಅಂತ ಹೇಳಿ ಇವತ್ತು ಮಾನ್ಯ ಕಿತ್ತೂರು ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಕೊಡಲಾಯಿತು. ತಹಶೀಲ್ದಾರ್ ಅವರಿಗೆ ಮತ್ತೊಂದು ಮನವಿಯನ್ನ ಏನು ಮಾಡ್ಕೊಂಡಿದ್ದೇವೆ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹವನ್ನ ಕೊಡಬೇಕು. ಅದು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಹೇಳ್ತಾ ನಮ್ಮ ಸಮರಸಿಂಹ TN ನಾರಾಯಣಗೌಡರು ಹೇಳುವ ಹಾಗೆ ಇಲ್ಲಿ ಕರ್ನಾಟಕದ ಕನ್ನಡಿಗರು ಕಲಾವಿದರನ್ನ ಕರೆಸಿ ಕಾರ್ಯಕ್ರಮವನ್ನ ಮಾಡಬೇಕು. ಅದೇ ಹಿಂದಿನ ವರ್ಷ ಪರಭಾಷಿಕರನ್ನ ಕರೆಸಿ ಕಿತ್ತೂರಲ್ಲಿ ಉತ್ಸವದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲ ಅಧಿಕಾರಿಗಳಿಗೂ ಹಾಗೂ ರಾಜಕಾರಣಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಈ ವರ್ಷ ನಡೆಯುವಂತ ಕಿತ್ತೂರು ಉತ್ಸವದಲ್ಲಿ ನಮ್ಮ ಕನ್ನಡ ಪ್ರತಿಭಾವಂತರಿಗೆ ಅವಕಾಶವನ್ನು ಕೊಟ್ಟು ಕಿತ್ತೂರು ಉತ್ಸವವನ್ನ ಅತಿ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.